ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಡಿಎಸ್ ವೀರಯ್ಯ ಬಂಧನ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಹಗರಣ ಬೆಳಕಿಗೆ ತಂದಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ. ಸುವರ್ಣ ನ್ಯೂಸ್ನ ತನಿಖೆಯ ಅಂಶಗಳನ್ನೇ ಆಧರಿಸಿ ಸಿಎಜಿ ರಿಪೋರ್ಟ್, ಲೆಕ್ಕ ನಿಯಂತ್ರಕರು, ಪರಿಶೋಧಕ ವರದಿಯಲ್ಲಿ ಉಲ್ಲೇಖ. 47 ಕೋಟಿ ಹಗರಣದ ಸ್ಥಳ ಮಹಜರು ನಡೆಸಿದೆ ಇಲಾಖೆ. ಕವರ್ ಸ್ಟೋರಿ ತನಿಖಾ ಅಂಶಗಳನ್ನ ಆಧರಿಸಿ ಸಿಎಜಿ ಉಲ್ಲೇಖ ಮಾಡಿದೆ. ಯಾವುದೇ ಕೆಲಸ ಆಗಿಲ್ಲ ಅಂತ ವರದಿ ಮಾಡಿದೆ ಸಿಎಜಿ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಕೆಲಸ ಆಗದೆ ದುಡ್ಡು ಕೊಳ್ಳೆ ಹೊಡೆಯಲಾಗಿತ್ತು. ನಕಲಿ ಫೈಲ್ಗಳ ಸೃಷ್ಟಿಯಾಗಿತ್ತು. 802 ನಕಲಿ ಫೈಲ್ಗಳನ್ನ ಸೃಷ್ಟಿ ಮಾಡಿಕೊಂಡಿದ್ರು. ಇದರ ಬಗ್ಗೆ ಬೆಳಕಿಗೆ ತಂದಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡ. ಕೆಲಸವೇ ಆಗದೆ ದುಡ್ಡು ಕೊಳ್ಳೆ ಹೊಡೆದಿದ್ದ ಪ್ರಕರಣ ಇದು. ಬರೋಬ್ಬರಿ 47 ಕೋಟಿ ರೂಪಾಯಿ ಹಣ ಲೂಟಿಯಾಗಿದ್ದ ಅಕ್ರಮ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥ ರವಿ ನಮ್ಮ ಜೊತೆ ಇದ್ದಾರೆ. ರವಿ, ನೀವೇ ಸುದ್ದಿಯನ್ನ ಬ್ರೇಕ್ ಮಾಡಿದ್ರಿ, ಈ ಹಗರಣನ ಹೊರಗೆ ತಗೊಂಡು ಬಂದಿದ್ರಿ. ಈಗ ಈ ಪ್ರಕರಣದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಜೊತೆಗೆ ಸಿಎಜಿ ವರದಿಯಲ್ಲೂ ಕೂಡ ನಿಮ್ಮ ತನಿಖಾ ವರದಿನ ಆಧರಿಸಿ ಕೆಲವೊಂದು ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ. ಇದು ಕವರ್ ಸ್ಟೋರಿ ತಂಡದ ಬಿಗ್ ಇಂಪ್ಯಾಕ್ಟ್. ಒಟ್ಟಾರೆ ಈ ಪ್ರಕರಣನ ನೀವು ಬಯಲಿಗೆ ತಂದ ರೀತಿ ಮತ್ತು ಅಲ್ಲಾಗಿರೋ ಪ್ರಕರಣ ಏನು? ಏನು ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಇದೆ. ಇದು ಲಾರಿ ಮಾಲೀಕರು ಮತ್ತೆ ಲಾರಿ ಚಾಲಕರಿಗೋಸ್ಕರ ರಾಜ್ಯ ಸರ್ಕಾರ 1983ರಲ್ಲಿ ಆರಂಭವಾದಂತಹ ಒಂದು ನಿಗಮ. ಅಂದ್ರೆ ಲಾರಿ ಚಾಲಕರಿಗೋಸ್ಕರ ಅವರು ತಂಗುದಾಣ ಇರ್ಬೋದು, ಅವರು ವ್ಯಾಪಾರ ವಹಿವಾಟುಗಳಲ್ಲಿ ಏನೇನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ 4-5 ದಿವಸಗಳ ಕಾಲ ಟ್ರಾವೆಲ್ ಮಾಡ್ತಾರಲ್ಲ, ಸೊ ಈ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಬಂದು ಉಳಿಯೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಈ ಟರ್ಮಿನಲ್ ಇರ್ತಾರೆ. ಅಂದ್ರೆ ಲಾರಿ ಪಾರ್ಕಿಂಗ್ಗಳಿರ್ಬೋದು. ಸೊ ಇದಕ್ಕೋಸ್ಕರ ಒಂದು ನಿಗಮ ಕೂಡ ಇದೆ. ಸೊ ಈ ನಿಗಮದಲ್ಲಿ ಲಾರಿ ಚಾಲಕರಿಗೆ ಅನುಕೂಲ ಆಗ್ಲಿ ಅಂತೇಳಿ ಸಾಕಷ್ಟು ಕಾಮಗಾರಿಗಳನ್ನ ಕೈಗೊಂಡಿದೀವಿ ಅಂತೇಳಿ ಸುಮಾರು 47 ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ವ್ಯಯ ಮಾಡಲಾಗಿರುವಂತದ್ದು. ಅಂದ್ರೆ ಅವ್ರಿಗೆ CCTV ಹಾಕಿರುವಂತದ್ದು, ವಾಚ್ಮ್ಯಾನ್ ರೂಮ್ಗಳನ್ನ ಹಾಕಿರುವಂತದ್ದು, ಮೊಬೈಲ್ ಚಾರ್ಜಿಂಗ್ ಸ್ಟ್ಯಾಂಡ್ ಗಳನ್ನ ಹಾಕಿರೋದು, ಈ ರೀತಿ ಮಾಡಿದೀವಿ ಅಂತೇಳಿ 47 ಕೋಟಿ ರೂಪಾಯಿ ಹಣವನ್ನ ರಿಲೀಸ್ ಮಾಡ್ಕೊಂತಾರೆ. ಒಂದೇ ಒಂದು ಕಾಮಗಾರಿ ಕೂಡ ಆಗಿರಲ್ಲ. ಈ ವರದಿಯನ್ನ ನಾವು ಯಾವಾಗ ಪ್ರಸಾರ ಮಾಡ್ತೀವೋ ತಕ್ಷಣ ಸಿಎಜಿ ಕೂಡ ಒಂದು ವರದಿಯನ್ನು ಕೂಡ ಅಂದ್ರೆ ಭಾರತ ಲೆಕ್ಕ ಪರಿಶೋಧಕ ಸಂಸ್ಥೆ ಏನಿದೆ ಅದು ಕೂಡ ಬಂದು ತನಿಖೆ ಮಾಡಿ ಈಗ ಕವರ್ ಸ್ಟೋರಿಯಲ್ಲಿ ಏನು ಅಂಶ ಉಲ್ಲೇಖ ಆಗಲ್ಲ ಅದೇ ಅಂಶಗಳನ್ನು ಕೂಡ ಈಗ ಪ್ರಸ್ತಾಪ ಮಾಡಿರುವಂತ ಅಂದ್ರೆ ನಿಗಮಕ್ಕೆ ಬರೆದಿರುವಂತ ಒಂದು ಪತ್ರದಲ್ಲಿ ಈ ಸಾಕಷ್ಟು ಲೋಪಗಳಿದೆ ಅನ್ನುವಂತಹ ಅಂಶಗಳು ಕೂಡ ಅವರು ಬರೆದಿರುವಂತದ್ದು. ಅಂದ್ರೆ ಇದು ಮೇಲ್ನೋಟಕ್ಕೆ ನೋಡ್ತಾ ಇದ್ದಾರೆ ಕವರ್ ಸ್ಟೋರಿ ತನಿಖೆಯ ಸಂದರ್ಭದಲ್ಲಿ ಮಾಡಿರುವಂತಹ ಅಂಶಗಳೇ ಇಲ್ಲೂ ಕೂಡ ಸಿಎಜಿ ವರದಿಯಲ್ಲಿ ಕೂಡ ಉಲ್ಲೇಖ ಆಗಿರುವಂತದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಭಾವನಾ, ಎಸ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.